ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. ಯೆಶಾಯ 43ನೇ ಅಧ್ಯಾಯ 2ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ಇವತ್ ಅನುದಿನವೂ ನಮ್ಮ ಸಂಗಡಿಗನಾಗಿ ಇರುವವನಾಗಿದ್ದೇನೆ ಎಂದು ಕರ್ತನಿ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ. ಇವತ್ತು ನಾವು ನದಿಗಳನ್ನ ದಾಟು ಹೋಗುವಾಗಲೂ, ಜಲರಾಶಿಗಳನ್ನ ಹಾದು ಹೋಗುವಾಗಲೂ ನಿನ್ನನ್ನ ಅವೇನ್ ಮಾಡವು? ಮುಳುಗಿಸವು. ಯಾಕೆಂದ್ರೆ ನಾನ್ ನಿನ್ನ ಜೊತೆಗಾರನಾಗಿದ್ದೇನೆ ಎಂದು ಕರ್ತನ್ ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವರು ಆತನಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಮುಳುಗುವಂತಹ ಪೇತ್ರನನ್ನ ಕರ್ತನು ಕೈ ಹಿಡಿದು ಎತ್ತಿದನು. ಅವನು ಜಲರಾಶಿಯನ್ನು ಹಾದು ಹೋಗುವಾಗ, ಮುಳುಗಿ ಹೋಗುವಂತಹ ಸಮಯದಲ್ಲಿ, ಬಿರುಗಾಳಿ ಅವನನ್ನ ಮುಳುಗಿಸುವಂತಹ ಸಮಯದಲ್ಲಿ, ಸಮುದ್ರವು ಅವನನ್ನ ಮುಳುಗಿಸುವಂತಹ ಸಮಯದಲ್ಲಿ ಕರ್ತನು ಏನ್ ಮಾಡಿದನು? ಮುಳುಗುವ ಪೇತ್ರನನ್ನ ಕೈ ಹಿಡಿದು ಎತ್ತಿದನು, ಮುಳುಗುವುದಕ್ಕೆ ಬಿಡಲಿಲ್ಲ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಇವತ್ತು ಜಲರಾಶಿಗಳನ್ನ ಹಾದು ಹೋಗುವಂತಹ ಒಂದು ಪರಿಸ್ಥಿತಿಗಳು, ನದಿಗಳನ್ನ ದಾಟುವಂತಹ ಒಂದು ಪರಿಸ್ಥಿತಿಗಳು, ಉರಿಯನ್ನ ದಾಟುವಂತಹ ಒಂದು ಪರಿಸ್ಥಿತಿಗಳಲ್ಲಿಯೂ ಕೂಡ ಕರ್ತನು ಇವತ್ತು ನಮ್ಮ ಜೊತೆಗಾರನಾಗಿದ್ದಾನೆ. ನಾವು ಇವತ್ತು ಪ್ರಾರ್ಥಿಸಬೇಕು, ದೇವರೇ, ನದಿ ರೀತಿಯಾಗಿದೆ ಸ್ವಾಮಿ ಒಂದು ಪರಿಸ್ಥಿತಿ, ಜಲರಾಶಿ ಆಗಿದೆ ದೇವರೇ ಒಂದು ಪರಿಸ್ಥಿತಿ, ನನ್ನನ್ನು ದಹಿಸಿ ಬಿಡುವಂತಹ ಉರಿಯಾಗಿದೆ ದೇವರೇ ಒಂದು ಪರಿಸ್ಥಿತಿ. ದೇವರೇ, ನೀನ್ ಹೇಗೆ ದಾನಿಯೇಲನ ಜೊತೆಯಲ್ಲಿ ಇದ್ದು ಸಿಂಹಗಳ ಗವಿಯಿಂದ ರಕ್ಷಿಸಿದ್ದೀರೋ, ಶದ್ರಾಕ್ ಮೇಷಕ್ ಅಬೇದ್ನೆಗೋರನ್ನ ನೀವು ಹೇಗೆ ದೇವರೇ ನಿನ್ ಜೊತೆ ಆಗಿದ್ದು ಕಾಯ್ದು ಕಾಪಾಡಿದ್ದೀರೋ, ಅದೇ ಪ್ರಕಾರವೇ ನೀನ್ ನನ್ನ ಜೊತೆಗಾರನಾಗಿರು ಸ್ವಾಮಿ. ದೇವರೇ, ಮುಳುಗುವಂತಹ ಈ ಒಂದು ಪರಿಸ್ಥಿತಿಯಿಂದ ನನ್ನನ್ನು ತಪ್ಪಿಸ್ರಿ. ನನ್ನ ಕುಟುಂಬ ಈ ನದಿಯಲ್ಲಿ ಮುಳುಗಿ ಹೋಗ್ತಾ ಇದೆ, ನನ್ನ ಕುಟುಂಬ ಈ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ಬೇಕಾಗಿದೆ ಸ್ವಾಮಿ. ದಯವಿಟ್ಟು ನೀನ್ ನನ್ನ ಜೊತೆಗಾರನಾಗಿರು. ಮುಳುಗುವ ಪೇತ್ರನನ್ನ ಕೈ ಹಿಡಿದು ನೀವು ಎತ್ತಿದ್ದೀರಿ ಅಪ್ಪ, ಅದೇ ಪ್ರಕಾರವೇ ನನ್ನ ನಿನ್ ಕೈ ಹಿಡಿದೆತ್ತು ಸ್ವಾಮಿ. ಇಸ್ರಾಯೇಲ್ ಜನರು ಅವ್ರು ನಡೆದು ಹೋಗುವಾಗ ಕೆಂಪು ಸಮುದ್ರವನ್ನು ವಿಭಾಗ ಮಾಡಿ ಒಣ ನೆಲದಲ್ಲಿ ಅವ್ರನ್ನ ನಡೆಸಿದ ಪ್ರಕಾರವೇ ನನ್ನ ಕುಟುಂಬವನ್ನ, ನನ್ನ ಸಭೆಯನ್ನ ನೀನ್ ನಡೆಸು ಅಂತ ಹೇಳುವಾಗ, ಕರ್ತನ ಖಂಡಿತವಾಗಿಯೂ ಜಲರಾಶಿಗಳನ್ನು ನೀನ್ ಹಾದು ಹೋಗುವಾಗ ದೇವರು ನಿನ್ನ ಜೊತೆಗಾರನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಾವು ನಮ್ಮ ಜೀವಿತವನ್ನ ಕರ್ತನ ಕೈಗಿಡುವಾಗ ಆತನ ಅನುದಿನವೂ ನಮ್ಮನ್ನ ಬಲಪಡಿಸುವವನು ಆತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಹಬ್ಬ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವಂತಹ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕಾರ್ಯವನ್ನ ಮಾಡಿ, ಜಲರಾಶಿಯನ್ನು ಹಾದು ಹೋಗುವಾಗಲೂ ನೀನ್ ನಿನ್ನ ಜನರ ಸಂಗಡ ಇರುವುದಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ಕೃಪೆಯು ಅನುದಿನವೂ ನಿನ್ನ ಜನರನ್ನ ನಡೆಸುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್, ಆಮೆನ್.